ಇನ್ನು ಇಂಧನ ಬಳಕೆ ಕಡಿಮೆ ಮಾಡೋದಕ್ಕೆ ಮಹಾರಾಷ್ಟ್ರ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಹಾಗೂ ಸಚಿವ ಆಶೀಶ್ ಶೆಲಾರ್ ಅವರು ಕಾರು ಬಿಟ್ಟು ರಾಯಲ್ ಎನ್ಫೀಲ್ಡ್ ಬುಲೆಟ್ 350ಯಲ್ಲಿ ವಿಧಾನಸೌಧಕ್ಕೆ ಬಂದಿದ್ದಾರೆ. ಈ ವಿಡಿಯೋ ಸದ್ಯ ಸೋಷಿಯಲ್ ಮೀಡಿಯಾಗಳಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶದ ಜನತೆಗೆ ಕೆಲವು ಮಿತವ್ಯಯ ಕ್ರಮಗಳನ್ನು ಅನುಸರಿಸುವುದಕ್ಕೆ ಕರೆ ಕೊಟ್ಟಿದ್ರು. ಈ ಕರೆಗೆ ಇದೀಗ ಬಿಜೆಪಿ ನಾಯಕರಿಂದ ಅಭಿಯಾನ ಕೂಡ ಆರಂಭ ಆಗಿದೆ. ನೋಡಿ, ಯಾವಾಗ ದೇಶದ ಪ್ರಧಾನಮಂತ್ರಿಗಳು ಒಂದು ಕರೆಯನ್ನು ಕೊಡ್ತಾರೆ, ಆ ಕರೆಗೆ ವ್ಯಾಪಕವಾದಂಥ ಒಂದಷ್ಟು ಬೆಂಬಲಗಳು ಕೂಡ ವ್ಯಕ್ತವಾಗ್ತಾ ಇದೆ. ಅದರಲ್ಲಿ ಈಗ ಆಲ್ರೆಡಿ ಡೆಲ್ಲಿ ವಿಚಾರ ಗಮನಿಸ್ತಾ ಇದ್ವಿ. ಡೆಲ್ಲಿಲೂ ಕೂಡ ಈಗ ಮೆಟ್ರೋದಲ್ಲೇ ಬರಬೇಕು, ಅದರ ಜೊತೆಗೆ ವರ್ಕ್ ಫ್ರಮ್ ಹೋಮ್ ಮಾಡಬೇಕು, ಅದರ ಜೊತೆಗೆ ಆನ್ಲೈನಲ್ಲಿ ಮೀಟಿಂಗ್ ಮಾಡಬೇಕು ಅಂತೇಳಿ. ಇನ್ನು ಇದೇ ರೀತಿಯಾಗಿ ಎಲ್ಲೆಲ್ಲಿ ಬಿ ಜೆ ಪಿ ಸರ್ಕಾರ ಇದೆ, ಯಾವ್ಯಾವ ರಾಜ್ಯಗಳಲ್ಲಿ ಅಲ್ಲೂ ಕೂಡ ಉತ್ತಮವಾದಂಥ ಬೆಂಬಲ ವ್ಯಕ್ತವಾಗ್ತಾ ಇರೋದು. ಅದೇ ರೀತಿಯಾಗಿ ಮೋದಿ ಕೊಟ್ಟಿರುವಂಥ ಈ ಕರೆಗೆ ಬಿ ಜೆ ಪಿಯ ನಾಯಕರು ಉತ್ತಮವಾದಂಥ ಬೆಂಬಲವನ್ನು ನೀಡ್ತಾ ಇದ್ದಾರೆ. ಅದರ ಜೊತೆಗೆ ಒಂದು ವಿಶೇಷವಾದಂಥ ಅಭಿಯಾನ ಕೂಡ ಈಗ ಆಲ್ರೆಡಿ ಶುರು ಮಾಡಿದ್ದಾರೆ. ಮಹಾರಾಷ್ಟ್ರದ ಸಿ ಎಮ್ಮು, ಸಚಿವರು ಅವರು ಬುಲೆಟಲ್ಲಿ ಬರ್ತಾ ಇರುವಂಥ ಸಂದರ್ಭ ನೋಡ್ತಾ ಇದ್ದೀವಿ. ಬಿಕಾಸ್ ಒಂದು ಮುನ್ಸೂಚನೆಯನ್ನು ಕೊಟ್ಟಿದ್ದಾರೆ. ಈ ಕೋವಿಡ್ನ ಲಾಕ್ಡೌನ್ ಸಂದರ್ಭದಲ್ಲಿ ಆಗಿತ್ತಲ್ಲ, ಆ ಥರದ ಪರಿಸ್ಥಿತಿ ಬರಬಹುದು. ಕಾರಣ ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂಥ ಯುದ್ಧದಿಂದಾಗಿ ಈಗ ಆಲ್ರೆಡಿ ಸಿಕ್ಕಾಪಟ್ಟೆ ತೊಂದರೆ ಆಗ್ತಾ ಇದೆ. ಹೇಳಿ ಕೇಳಿ ಈಗ 100 ದಿನ ಆಗ್ತಾ ಬರ್ತಾ ಇದೆ. ಇಂಥ ಹೊತ್ತಲ್ಲೇ ಮೊನ್ನೆ ಅಷ್ಟೇ ಪ್ರಧಾನಿ ನರೇಂದ್ರ ಮೋದಿ ಅವರು ಒಂದು ಸೂಚನೆಯನ್ನು ಕೊಟ್ಟಿದ್ದರು. ಆ ಸೂಚನೆಗೆ ಈಗ ವ್ಯಾಪಕವಾದಂಥ ಬೆಂಬಲ ವ್ಯಕ್ತವಾಗ್ತಾ ಇದೆ. ಅದರ ಜೊತೆಗೆ ಈಗೇನು ಬುಲೆಟ್ ಬೈಕನ್ನು ಏರಿ ಬಂದಿದ್ದಾರಲ್ಲ, ಈ ವಿಡಿಯೋ ಸದ್ಯ ಸೋಷಿಯಲ್ ಮೀಡಿಯಾಗಳಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ.